ಮಕ್ಕಳಲ್ಲಿ ಅವು ಏನೇನು ಒಂದು ಶೀತ ಇದನ್ನು ತಡಿದೇ ಇರೋದ್ರಿಂದ ಅವುಗಳನ್ನ ಬಹಳ ಬೆಚ್ಚಗೆ ಇಟ್ಕೊಳ್ಳೋ ಅವಶ್ಯಕತೆ ಇರ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳು ಯಾರಿಗಿದ್ರೂ ರಕ್ತನಾಳಗಳು ಸಂಕುಚಿತವಾಗಿ ಅದರಿಂದ ಒಂದು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗ್ಬೋದು. ಆತ್ಮೀಯ ವೀಕ್ಷಕರೇ, ಇತ್ತೀಚೆಗೆ ಹೆಚ್ಚಾಗ್ತಿರುವಂಥ ಶೀತ ಗಾಳಿ ಅಥವಾ ಚಳಿ ಅಂತ ಏನು ಕರಿತೀವಿ, ಅದರ ಒಂದು ತಾಪಮಾನ ತೀರಾ ಕಡಿಮೆ ಆಗ್ತಿರುವಂಥದ್ದು ಜನರಿಗೆ ಸಾಕಷ್ಟು ಆತಂಕಕಾರಿ ಆಗ್ತಿರುತ್ತದೆ. ಅದೇ ರೀತಿ ಒಂದು ದೇಶದಾದ್ಯಂತ ಮತ್ತು ಕರ್ನಾಟಕವೂ ಸೇರಿದಂತೆ ನಮ್ಮ ಬೆಂಗಳೂರು ನಗರವೂ ಸೇರಿದಂತೆ ಸಾಕಷ್ಟು ವಾತಾವರಣದಲ್ಲಿ ವ್ಯತ್ಯಾಸಗಳನ್ನ ಕಾಣ್ತಿರುವಂಥದ್ದು ತಾವು ಗಮನಿಸ್ತಿರ್ತೀರಾ. ಸೊ ಈ ವಾತಾವರಣ ಎಷ್ಟು ಆರೋಗ್ಯಕ್ಕೆ ಅಪಾಯಕಾರಿ ಅನ್ನುವಂಥ ವಿಚಾರವಾಗಿ ನಮ್ಮ ಜೊತೆಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೋಸ್ಕರ ಅಥವಾ ಡಾಕ್ಟರ್ ಎಚ್ ಎಸ್ ಶಶಿಧರ್ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಇದ್ರ ವಿಚಾರವಾಗಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಈ ಒಂದು ತಂಪಿನ ವಾತಾವರಣ ಅಥವಾ ಶೀತವಾದ ಗಾಳಿ ಅಥವಾ ಚಳಿಗಾಲದ ಒಂದು ಎಫೆಕ್ಟ್ ಅತಿಯಾಗಿ ಆಗ್ತಿರುವಂಥದ್ದು ಏನು ಆಗ್ಬೋದು ಸರ್? ಅಲ್ಲ, ಈಗ ನವೆಂಬರು ಡಿಸೆಂಬರ್ ತಿಂಗಳು ತಮಗೆಲ್ಲ ತಿಳಿದಂತೆ ಒಂದು ಸ್ವಲ್ಪ ಈ ಚಳಿ ಅದಕ್ಕೆ ಸಂಬಂಧಪಟ್ಟಿದ್ದು ಶೀತದ್ದು ಎಲ್ಲ ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ ವಿಶೇಷವಾದ ಒಂದು ಚಳಿಯ ವಾತಾವರಣ, ಶೀತದ ವಾತಾವರಣ ಬಹಳ ಇದೆ. ಯಾವತ್ತೂ ರೆಕಾರ್ಡ್ ಆಗದಿರೋಷ್ಟು ಲೋಯೆಸ್ಟ್ ಟೆಂಪ್ರೇಚರ್ಸ್ ನಮ್ಮ ಕರ್ನಾಟಕದಲ್ಲಿ ಆಗ್ತಿದೆ. ಬೀದರ್ ಅಂತ ಜಾಗದಲ್ಲಿ 4 ಡಿಗ್ರಿ ರಿಪೋರ್ಟ್ ಆಗಿದೆ. ಬೆಂಗಳೂರಿನಲ್ಲಿ 12 ಡಿಗ್ರಿ ಸರ್ವೇ ಸಾಮಾನ್ಯ ಆಗೋಗ್ತಾ ಇದೆ. ಆದ್ದರಿಂದ ಅದೇನಾಗ್ತಿದೆ ಅಂತಂದರೆ ನಾವು ಸ್ವಲ್ಪ ಈ ಟೆಂಪರೇಟ್ ಕ್ಲೈಮೇಟ್ಸ್ ಅಂತ ಹೇಳ್ತೀವಿ, ಈ ಥರದ್ದೊಂದು 30 ಡಿಗ್ರೀಸು 40 ಡಿಗ್ರೀಸಲ್ಲಿ ಜೀವಿಸಿ ನಮಗೆ ರೂಢಿ ಇರೋದ್ರಿಂದ ಇದು ದೊಡ್ಡ ಚಳಿ ಅಂತ ಅನ್ನಿಸ್ತಾ ಇದೆ. ಆದರೆ ಇದು ಟಾಲರಬಲ್ ಲಿಮಿಟ್ಸು. ಎಷ್ಟೋ ಕಡೆ ಇದನ್ನು ತಡ್ಕೊಂಡು ಆರಾಮಾಗಿ ಜೀವಿಸುವಂಥ ಒಂದು ಟೆಂಪ್ರೇಚರೇ. ನಮ್ಮ ಮಟ್ಟಿಗೆ, ನಮ್ಮ ಒಂದು ದಕ್ಷಿಣ ಭಾರತದ ಮಟ್ಟಿಗೆ ಇದು ವಿಶೇಷವಾದ ಚಳಿನೇ ಇದು ಸರ್. ಸಾಕಷ್ಟು ಒಂದು ಆತಂಕಕಾರಿಯಾಗಿ ಏನಾಗ್ತಿದೆ ಅಂತಂದರೆ, ಸೊ ಈ ಒಂದು ತಾಪಮಾನ ಅಂದರೆ ತೀರಾ ಕಡಿಮೆ ಆಗ್ತಿರೋದು. ಈಗ 4 ಡಿಗ್ರಿ ಬರ್ತಿರೋಂಥದ್ದು, 12 ಡಿಗ್ರಿ ಬರ್ತಿರೋಂಥದ್ದು ತೀರಾ ಒಂದು ಆತಂಕಕಾರಿ ಆಗ್ತದೆ. ಮುಖ್ಯವಾಗಿ ಒಂದು ಹೃದಯಾಘಾತಗಳು ಹೆಚ್ಚಾಗ್ತಿರೋಂಥ ಒಂದು ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ತಜ್ಞರು ಕೂಡ ಎಚ್ಚರಿಕೆಯನ್ನು ವಹಿಸ್ತಿದ್ದಾರೆ. ಸೊ ಇದ್ರ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಯಾವ ಒಂದು ಕಾಯ್ದೆಗಳಿಗೆ ಇದು ಒಂದು ಮಾರಕ ಆಗುತ್ತೆ ಅಂತ? ಖಂಡಿತವಾಗಿ ಇದು ನೀವು ಕೇಳಿದ್ದು ಬಹಳ ಸಮರ್ಪಕವಾಗಿದೆ. ಚಳಿನಲ್ಲಿ ಏನಾಗ್ತದೆ, ದೇಹದಲ್ಲಿ ರಕ್ತನಾಳಗಳು ಸಂಕುಚಿತವಾಗುತ್ತೆ, ಅಂದರೆ ಟೈಟ್ ಆಗುತ್ತೆ. ಯಾವಾಗ ಅದು ರಕ್ತನಾಳಗಳು ತುಂಬ ಸಂಕುಚಿತವಾಗಿರುತ್ತೆ, ಈಗಾಗಲೇ ಅಲ್ಲಿ ಏನಾದ್ರು ಒಂದಷ್ಟು ಪೆಥಾಲಜಿ ಇದ್ದು ಒಂದು ರಕ್ತ ಸಂಚಾರ ಅಲ್ಲಿ ಕಮ್ಮಿ ಇದ್ದ ಪಕ್ಷಕ್ಕೆ ಇರೋದು ಟೈಟ್ ಆದಾಗ, ಆ ಥರದ್ದು ಒಂದು ಸಂದರ್ಭದಲ್ಲಿ ನೀವು ಹೃದಯಾಘಾತದ ಒಂದು ಸಮಸ್ಯೆಗಳು ಅದು ಜಾಸ್ತಿ ಆಗ್ಬೋದು. ಆಮೇಲೆ ವಿಶೇಷವಾಗಿ ಆರ್ಥೈಟಿಸ್ ಪೇಷಂಟ್ಸಲ್ಲಿ ಇಂಥ ಟೈಮ್ನಲ್ಲಿ ಇವಾಗ ಕೀಲು ನೋವುಗಳು, ಸಂಧಿವಾತ ಕಾಯಿಲೆಗಳು ಜಾಸ್ತಿ ಆಗೋದು, ಇವುಗಳು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಮಕ್ಕಳಲ್ಲಿ ಭಾಳ ಶೀತ, ಕೆಮ್ಮು, ನೆಗಡಿ ಮತ್ತು ಒಂದು ಸ್ವಲ್ಪ ಈ ಲಂಗ್ ಇನ್ಫೆಕ್ಷನ್ಸು, ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಸೋಂಕುಗಳು ಬಹಳ ಸಾಮಾನ್ಯವಾಗಿ ಆಗ್ತಾ ಇರ್ತದೆ. ಇದರ ಎಲ್ಲ ಮುತುವರ್ಜಿಗಳನ್ನ ನಾವು ವಹಿಸಬೇಕಾಗತ್ತೆ. ನೀವು ಹೇಳಿದಾಗೆ ಸಾಕಷ್ಟು ಆರೋಗ್ಯಕ್ಕೆ ತೊಂದರೆ ತರುವಂಥ ಒಂದು ಇದಾಗುತ್ತೆ ಅಂತ ಹೇಳ್ತೀರಿ. ಸೊ ಇದಕ್ಕೆ ಜನ ಯಾವ ಥರ ಒಂದು ಎಚ್ಚರಿಕೆ ಕ್ರಮಗಳನ್ನು ವಹಿಸಿದ್ರೆ ಒಳ್ಳೆಯದು ಅಂತ ಸರ್? ಇದು ಏಜ್ ವೈಸ್ ನಾವು ಹೇಳ್ಬೋದು. ಅಂದರೆ ವಯಸ್ಸಿಗೆ ಅನುಗುಣವಾಗಿ ಕೆಲವು ಸಲಹೆಗಳು ಕೊಡಬೇಕಾಗ್ತದೆ. ಮಕ್ಕಳಲ್ಲಿ ಅವು ಏನೇನು ಒಂದು ಶೀತ ಇದನ್ನು ತಡಿದೇ ಇರೋದ್ರಿಂದ ಅವುಗಳನ್ನ ಬಹಳ ಬೆಚ್ಚಗೆ ಇಟ್ಕೊಳ್ಳೋ ಅವಶ್ಯಕತೆ ಇರ್ತದೆ. ಯಾವ ಥರದಲ್ಲೂ ಒಂದು ಥಂಡಿ ಅಥವಾ ಈ ಶೀತ ಗಾಳಿಯ ಸೋಂಕು ಅದಕ್ಕೆ ತಗಲ್ದೇ ಇರೋಂಗೆ ನೋಡ್ಕೊಳ್ಳೋದು ಅವಶ್ಯಕತೆ ಇರ್ತದೆ. ಶೀತಕ್ಕೆ ಸಂಬಂಧಪಟ್ಟಿದ್ದು ಯಾವ ಆಹಾರ ಪದಾರ್ಥಗಳನ್ನೂ ಕೊಡಬಾರ್ದು ಅವಕ್ಕೆ. ಶಾಲೆಗೆ ಕಳಿಸ್ದಾಗಲೇ ಮಾಡಿದಾಗಲೇ ಅದನ್ನು ಅತ್ಯಂತ ಬೆಚ್ಚಗೆ ಇಟ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ಮುತುವರ್ಜಿ ವಹಿಸಿ ನಾವು ಮಾಡಬೇಕಾಗ್ತದೆ. ಹಾಗೆ ಇದೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅತ್ಯಂತ ವಯಸ್ಸಾಗಿರೋ ಒಂದು ವೃದ್ಧರಿಗೂ ತೆಗೆದುಕೊಳ್ಳೋ ಅವಶ್ಯಕತೆ ಇದೆ. ಯಾಕೆಂದರೆ 2 ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂತ ಹೇಳ್ತೀವಿ. ಅತಿ ವಯಸ್ಸಾಗಿರೋ ಮುದುಕರು ಕೂಡ ಮಕ್ಕಳ ಥರನೇ, ಅವ್ರಿಗೂ ಒಂದು ಇಮ್ಯುನಿಟಿ ಶಕ್ತಿ ಕುಂದಿರ್ತದೆ. ಆದ್ದರಿಂದ ಅವರು ಕೂಡ ಈ ಥರದನ್ನ ಸೇಮ್ ಮುತುವರ್ಜಿಗಳು ತಗೋಬೇಕು. ಈ ಕೆಲಸಕ್ಕೆ ಹೋಗುವಂಥ ಒಂದು ಮಧ್ಯವಯಸ್ಕರು, ಯುವಕರು, ಇವರದ್ರಲ್ಲಿ ಏನಾಗ್ತದೆ ಅಂತಂದರೆ ಈ ಶೀತದ ಇದರಿಂದ ಬಹಳ ಒಂದು ಡ್ರೈನೆಸ್ ಒಂದು ವಾತಾವರಣದಲ್ಲಿ ಜಾಸ್ತಿ ಇರ್ತದೆ. ಆ ಡ್ರೈನೆಸ್ಸಿಂದ ಅದು ಒಂದು ಚರ್ಮದ ಒಂದು ಉರಿ, ಅದರದ್ದು ಸೋಂಕುಗಳು ಅವು ಆಗ್ಬೋದು, ಲಂಗ್ ಇನ್ಫೆಕ್ಷನ್ಸ್ಗಳಾಗ್ಬೋದು, ಮತ್ತು ಈ ಬೇಗ ಒಂದು ಸ್ವಲ್ಪ ಸೋರ್ ಥ್ರೋಟು, ಫ್ಯಾರಿಂಜೈಟಿಸು, ಅದರ ಗಂಟ್ಲು ಬೇನೆ ಇವುಗಳೆಲ್ಲ ಆಗ್ಬೋದು.
ಅವುಗಳಿಗೆಲ್ಲ ಏನೇನು ಮುನ್ನೆಚ್ಚರಿಕೆ ತಗೋಬೇಕೋ, ಬೆಚ್ಚಗೆ ಎದ್ಕೊಳ್ಳುವಂಥದ್ದು, ಇದಕ್ಕೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಗ್ಲೌ ಹಾಕ್ಕೊಂಡು ಹೋಗುವಂಥದ್ದು ಬೈಕ್ ಓಡಿಸ್ಬೇಕಾದ್ರೆ, ಆಮೇಲೆ ಸ್ವಲ್ಪ ಈ ಮಾಯಿಶ್ಚರೈಸರ್ಸ್ನ ಚೆನ್ನಾಗಿ ಯೂಸ್ ಮಾಡುವಂಥದ್ದು ಈ ಟೈಮ್ದಲ್ಲಿ ಅವಶ್ಯಕತೆ ಇರುತ್ತೆ. ಸರ್, ಈ ಅತಿಯಾದ ಚಳಿ ಯಾವ್ಯಾವ ಕಾಯಿಲೆ ಇದ್ದವರಿಗೆ ಹೆಚ್ಚಿನ ಒಂದು ಪರಿಣಾಮಕಾರಿ ಆಗುತ್ತೆ ಸರ್? ಅವರು ಯಾವ ಥರ ಒಂದು ಎಚ್ಚರಿಕೆ ಕ್ರಮಗಳು ವಹಿಸಿದ್ರೆ ಒಳ್ಳೇದು, ಸ್ಪೆಸಿಫಿಕ್ ಆಗಿ ಆ ಕಾಯಿಲೆ ಇರುವಂಥವ್ರು? 3 ಕಾಯಿಲೆಗಳಿಗೆ ಮುಖ್ಯವಾಗಿ ಇದನ್ನು ಸ್ವಲ್ಪ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಬೇಕಾಗ್ತದೆ. ಒಂದು ಈ ಯಾವುದೋ ಒಂದು ಸ್ವಲ್ಪ ಆಸ್ಮಾದಿಂದ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ನಾವೇನು ಹೇಳ್ತೀವಿ, ಈ ಉಸಿರಾಟ ಸಂಬಂಧಿ ಕಾಯಿಲೆಗಳು ಏನಿದೆ ಅವ್ರುಗಳು ಸ್ವಲ್ಪ ಮುತುವರ್ಜಿಯಿಂದ ಇರಬೇಕಾದ್ದೊಂದು. ಆಮೇಲೆ ಈ ಯಾವುದೋ ಒಂದು ಈ ಹೃದಯ ಸಂಬಂಧಿ ಕಾಯಿಲೆಗಳು ಯಾರಿಗಿದ್ರೂ, ನಾನು ನಿಮ್ಗೆ ಈಗಾಗಲೇ ಆವಾಗಲೇ ಹೇಳ್ದಂಗೆ ರಕ್ತನಾಳಗಳು ಸಂಕುಚಿತವಾಗಿ ಅದರಿಂದ ಒಂದು ಬ್ಲಡ್ ಸರ್ಕ್ಯುಲೇಷನ್ದು ಪ್ರಾಬ್ಲಮ್ ಆಗ್ಬೋದು. ಆದ್ದರಿಂದ ಅದರ ಕೇರ್ ಒಂದು ಏನೇನು ತೊಗೋಬೇಕೋ ಆ ಮೆಡಿಸಿಕೇಷನ್ಗಳು ಸರಿಯಾಗಿ ತೊಗೊಳ್ಳೋದು, ರೆಸ್ಟಲ್ಲಿರೋದು, ಚಳಿಗೆ ತೀವ್ರವಾಗಿ ಒಡ್ಗೊಳ್ದೇ ಇರೋದು, ಅದರದ್ದು 2ನೇ ಒಂದು. ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಏನಾಗ್ತದೆ, ಪಾಪ ಈ ಬಹಳ ಲಾಂಗ್ ಸ್ಟ್ಯಾಂಡಿಂಗ್ ಆರ್ಥ್ರೈಟಿಸ್ ಇರೋರಿಗೆ, ಅಂದರೆ ಸಂಧಿವಾತ ಕಾಯಿಲೆ ಅಂತೀವಿ, ಅಥವಾ ಈ ಕೀಲುಗಳು ನೋವು ಇದರದ್ದೆಲ್ಲ ಇರ್ತದಲ್ಲ, ಆ ಥರದ್ದು ಅವ್ರಿಗೆ ಇದು ತುಂಬಾ ಜಾಸ್ತಿ ಆಗಿರ್ತದೆ. ಅದನ್ನು ಅವರುಗಳು ವಾತಾವರಣನ ಆದಷ್ಟು ಮಟ್ಟಿಗೆ ಅದನ್ನು ಒಂದು ಬೆಚ್ಚಗಿರೋ ಇದನ್ನು ಕಾಪಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿದ್ದ ಸರಿಯಾದ ಮೆಡಿಕೇಶನ್ ತೊಗೊಂಡು ಈ ಚಳಿಗಾಲ ಕಲಿಯೋರ್ಗು ನೋಡ್ಕೋಬೇಕಾಗತ್ತೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.